Hello everyone. Today I am discussing about new chapter determinants. Okay? So determinants. Okay? So determinants alle see ಯಾವ ಬೀಳ್ತಾವ ಪಾರ್ಟ್ A ಒಳಗ ಫಸ್ಟ್ ಸೊ ಪಾರ್ಟ್ A ಒಳಗ 1 ಮಾರ್ಕ್ಸ್ ಇಂದ 1 ಕ್ವೆಶ್ಚನ್ ಇರ್ತದ. ನೆಕ್ಸ್ಟ್ ಪಾರ್ಟ್ B ಒಳಗ 2 ಮಾರ್ಕ್ಸ್ ಇಂದ 1 ಕ್ವೆಶ್ಚನ್ ಇರ್ತದ. ನೆಕ್ಸ್ಟ್ ಪಾರ್ಟ್ C ಒಳಗ 3 ಮಾರ್ಕ್ಸ್ ಇಂದ ಯಾವುದು ಇರಲ್ಲ. ನೆಕ್ಸ್ಟ್ ಪಾರ್ಟ್ D ಒಳಗ 5 ಮಾರ್ಕ್ಸ್ ಇಂದ 1 ಕ್ವೆಶ್ಚನ್ ಇರ್ತದ. ನೆಕ್ಸ್ಟ್ ಪಾರ್ಟ್ E ಒಳಗ 4 ಮಾರ್ಕ್ಸ್ ಇಂದ 1 ಕ್ವೆಶ್ಚನ್ ಕಂಪಲ್ಸರಿ ಕೇಳ್ತಾನ. ಟೋಟಲ್ ನೋಡಿ ಎಷ್ಟಾಗ್ತದ 10 ಟೋಟಲ್ ಮಾರ್ಕ್ಸ್ 12 ಮಾರ್ಕ್ಸ್ ಇನ್ ಚಾಪ್ಟರ್. ಸೊ ಟೋಟಲ್ 12 ಮಾರ್ಕ್ಸ್ ಇನ್ ಚಾಪ್ಟರ್ ಯಾವುದು ಪಾರ್ಟ್ A ಒಳಗ 1 ಮಾರ್ಕ್ಸ್ ಇಂದ 1 ಕ್ವೆಶ್ಚನ್ ಇರ್ತದ. ಪಾರ್ಟ್ B ಒಳಗ 2 ಮಾರ್ಕ್ಸ್ ಇಂದ ಇರ್ತದ 1 ಕ್ವೆಶ್ಚನ್ ಇರ್ತದ. 3 ಮಾರ್ಕ್ಸ್ ಇಂದ ಕೇಳಲ್ಲ. ಪಾರ್ಟ್ D ಒಳಗ 5 ಮಾರ್ಕ್ಸ್ ಇಂದ 1 ಫಿಕ್ಸ್ ಕ್ವೆಶ್ಚನ್ ಅದ. ಅದು ಯಾವಂದ್ರ ಮ್ಯಾಟ್ರಿಕ್ಸ್ ಮೆಥಡ್ ಮೇಲೆ. ಪಾರ್ಟ್ E ಒಳಗ 1 ಕ್ವೆಶ್ಚನ್ ಫಿಕ್ಸ್ ಅದ. ಯಾವಂದ್ರ ಫಸ್ಟ್ ಗೆ ಬರ್ತಾವ ಪ್ರೂವ್ ದಟ್ ಪ್ರಾಪರ್ಟಿ ಬೇಸ್ ಮೇಲೆ ಆ ಪ್ರಾಬ್ಲಮ್ಸ್ ಕೇಳ್ತಾನೆ. ಡೆಫಿನಿಷನ್. ಸೊ ಡೆಫಿನಿಷನ್ is about determinants to every square matrix A capital A equal to so matrix Aij of order n we can associate a number ಹೆಂಗಿರಬೇಕು ರಿಯಲ್ ಆರ್ ಕಾಂಪ್ಲೆಕ್ಸ್. ಕಾಂಪ್ಲೆಕ್ಸ್ ಅಂದ್ರೆ i ಸ್ಕ್ವೇರ್ ಆಗಿರ್ಬೋದು ರೂಟ್ ಆಫ್ -1 ಆಗಿರ್ಬೋದು. ಈ ತರ is called determinant of the square matrix A. It is also denoted by determinant A ಅಂತ ಈ ತರ ಬರೀತಾರ. ಸೊ determinant A ಸೆಂಟೆನ್ಸ್ ಹೆಂಗ್ ಬರೀತಾರ. ಸೊ ಡೆಲ್ಟಾ ಆಫ್ A ಅಂತ ಯೂಸ್ ಮಾಡ್ತೀವಿ. ಓಕೆ, ಅದನ್ನ ಆರ್ಡರ್ ಹೆಂಗ್ ಬರೀತಾರ 1 ಕ್ರಾಸ್ 1 2 ಕ್ರಾಸ್ 2 3 ಕ್ರಾಸ್ 3. ಈಗ 1 ಕ್ರಾಸ್ ಅಂದ್ರೆ ಸೊ determinant of a matrix of order 1. So 1 means 1 plus 1 matrix. So adare first ge kodda matrix na kodda. Let capital A equal to matrix A be the matrix of order 1, then determinant of A is defined to be equal to A. ad hengada ee tara so determinant ee first nodri heng kodana ee tara determinant matrix ಕೊಟ್ಟನ ಅಬ್ಸರ್ವ್ ಮಾಡಿ. ಸೊ ಮ್ಯಾಟ್ರಿಕ್ಸ್ ಒಳಗ ಅದನ್ನ ಸೊ determinant A ಅದನ್ರಿ ಅಥವಾ determinant A ಹಿಂಗರ ಬರೀರಿ ಅಥವಾ ಡೆಲ್ಟಾ ಆಫ್ ಇದು ಯೂಸ್ ಮಾಡಿ. ಈ ಹಿಂಗ್ ಬರೆದ್ರೆ ಮಾಡ್ಯುಲಸ್ ಅಲ್ಲ determinant, ಹಿಂಗ್ ಬರೆದ್ರೆ ಇಸ್ ಮಾಡ್ಯುಲಸ್ ಅಲ್ಲ determinant. ಇದು ಈಕ್ವಲ್ ಟು ಏನಾಗ್ತದೆ A ಅಷ್ಟ ಬರ್ತದೆ. ಫಾರ್ ಎಕ್ಸಾಂಪಲ್ ಬೇಕಾದ್ರೆ ಎಕ್ಸಾಂಪಲ್ ಕೊಡ್ತೀನಿ ನೋಡ್ರಿ. A equal to matrix of 2 ಅಂತ ಇರ್ತಂದ್ರೆ ಇದನ್ನ determinant A equal to determinant 2 equal to 2 ಅಂತ. ಓಕೆ, ಈ ತರ ಯಾವುದು ಆರ್ಡರ್ ಆಫ್ ಯಾವುದು 1 ಯಾವುದು determinant of matrix of order 1. ನೆಕ್ಸ್ಟ್ ಕಂಡೀಷನ್ ಏನು ನೋಡಿ. determinant of a matrix of order 2 means 2 cross 2 form. ಈಗ let A equal to matrix of first row A11 A12 A21 A22 be a matrix of order 2 cross 2 ಅಂತ. ಅದನ್ನ ಹೇಗೆ ನೋಡಿ. then the determinant of A is denoted as ಹೆಂಗ್ ಬರೀತಾರೆ ನೋಡಿ. determinant A ಅಂತ ಸೆಂಟೆನ್ಸ್ ಆಗಿ ಬರೀರಿ. determinant A delta equal to determinant ಅಬ್ಸರ್ವ್ ಮಾಡಿ. ಸೊ determinant ಹೆಂಗ್ ಬರೀತಾರ A11 A12 A21 A22. ಈಗ ಎಕ್ಸ್ಪಾಂಡ್ ಮಾಡಬೇಕಾಗುತ್ತೆ. ಅಬ್ಸರ್ವ್ ಮಾಡಿ ಎಕ್ಸ್ಪಾಂಡಿಂಗ್ ಯಾವುದು 2 ಕ್ರಾಸ್ 2 ಯಾವತ್ತು ಸೈನ್ ಇಲ್ಲೇ ಅಬ್ಸರ್ವ್ ಮಾಡಿ. ಕಂಡೀಷನ್ಸ್ ಅಬ್ಸರ್ವ್ ಮಾಡ್ಕೊಡ್ರಿ 2. ಈಗ ಫಸ್ಟ್ ಎಕ್ಸ್ಪಾಂಡಿಂಗ್ ಹೆಂಗ್ ಬರ್ತದೆ ನೋಡಿ. ಇವೆ ಎರಡು ಫಸ್ಟ್ ಗುಣಾಕಾರ ಆಗಬೇಕು. ಅದಕ್ಕೆ ಏರೋ ಮಾರ್ಕ್ ತೋರಿಸ್ಕೊಂಡ್ರೆ ಸ್ಟೂಡೆಂಟ್ಸ್ ಏರೋ ಮಾರ್ಕ್. ಸೊ A11 A21
ಯಾವತ್ತು ಮಿಡ್ಲ್ ಸೈನ್ ಮೈನಸ್ ಅಂದ್ರೆ ಮೈನಸ್ ಇರ್ತದೆ a1 to a21 a1 to a21 ಈ ನೋಡಿ ಹೆಂಗ ಅಬ್ಸರ್ವ್ ಮಾಡ್ರಿ ಯಾವ ತರ ಅಂದ್ರ ಲಕ್ಷವೇ ಆರ್ಡರ್ ಆಫ್ 2 cross 2 ಇತ್ತಂದ್ರೆ ಸೈನ್ ಗಳು ಅಬ್ಸರ್ವ್ ಮಾಡಿ ಮಸ್ಟ್ ಅಂಡ್ ಶುಡ್ ಸೈನ್ ಗಳು ಗೊತ್ತಿರಬೇಕು ಸ್ಟೂಡೆಂಟ್ಸ್ ಸೈನ್ ಗಳು ಯಾವ ತರ ಬರ್ತವೆ ಅಂತಂದ್ರೆ ಫಸ್ಟ್ ನೋಡಿ ಪ್ಲಸ್ ಮೈನಸ್ ಇರ್ತದ ಇದ್ರದ್ದು ಪ್ಲಸ್ ಇತ್ತಂದ್ರೆ ಉಲ್ಟಾ ಮೈನಸ್ ಈ ಮೈನಸ್ ಇತ್ತಂದ್ರೆ ಪ್ಲಸ್ ಯಾವುದು ಆರ್ಡರ್ ಆಫ್ 2 cross 2 ಸೈನ್ ಈಗ ಅದು ಅಬ್ಸರ್ವ್ ಮಾಡಿ ಒಂದು ಎಕ್ಸಾಂಪಲ್ ಬರ್ತಾನೆ ಅಬ್ಸರ್ವ್ ಮಾಡ್ರಿ ಎಕ್ಸಾಂಪಲ್ a equal to ಓಕೆ ಬೇಕಾದೋ ನೆಗೆಟಿವ್ ಪಾಸಿಟಿವ್ ಯಾವ ಬೇಕಾದೋ 2 3 4 minus 5 ಅಂತ ಕೊಡ್ತಾರೆ minus 5 ಈಗ ಇದನ್ನ ಮ್ಯಾಟ್ರಿಕ್ಸ್ ಒಳಗೆ ಕೊಟ್ಟಿದ್ದ ಡಿಟರ್ಮಿನೆಂಟ್ ಒಳಗೆ ಬರ್ಕೊಂಡು ಎಕ್ಸ್ಪಾಂಡ್ ಮಾಡೋದು ಹೆಂಗ ಈಗ ಅಬ್ಸರ್ವ್ ಮಾಡಿ ಡಿಟರ್ಮಿನೆಂಟ್ a equal to ಡಿಟರ್ಮಿನೆಂಟ್ ಮಾಡ್ಯುಲಸ್ ಅಲ್ಲ ಡಿಟರ್ಮಿನೆಂಟ್ ಅದು ಸೊ 2 3 4 minus 5 ಓಕೆ ಎಕ್ಸ್ಪಾಂಡಿಂಗ್ ಅಂತ ಹೇಳಿದ್ರೆ ಎಕ್ಸ್ಪಾಂಡ್ ಮಾಡಬೇಕು ಫಸ್ಟ್ ಈ ವ್ಯಾಲ್ಯೂ ಎಕ್ಸ್ಪಾಂಡ್ ಗುಣಾಕಾರ ಅಬ್ಸರ್ವ್ ಮಾಡಿ ಇಲ್ಲಿ ಏರೋ ಮಾರ್ಕ್ ಅಬ್ಸರ್ವ್ ಮಾಡಿ ನೋಡಿ ಸ್ಟೂಡೆಂಟ್ಸ್ ಹೇಗಿರಬೇಕು ಏರೋ ಮಾರ್ಕ್ ನೋಡಿ ಆಮೇಲೆ ಬರೀರಿ ಈಗ ನಿಮಗೆ ಗೊತ್ತಿರಬೇಕು ಈ ಸೈನ್ ಏನು ನೋಡಿ ಅಬ್ಸರ್ವ್ ಮಾಡಿ ಇಲ್ಲಿ ಪ್ಲಸ್ ಅದ ಇಲ್ಲಿ ಮೈನಸ್ ಅದ ಓಕೆ ಎಕ್ಸ್ಪಾಂಡ್ ಮಾಡಕ ಫಸ್ಟ್ ದಷ್ಟ ಅಬ್ಸರ್ವ್ ಮಾಡ್ತೀವಿ ರೋದ್ ಲಕ್ಷದಲ್ಲಿ ಈಗ ನೋಡ್ರಿ ಡಿಟರ್ಮಿನೆಂಟ್ a equal to ಅಬ್ಸರ್ವ್ ಮಾಡಿ 2 into minus 5 minus 10 ಅಬ್ಸರ್ವ್ ಮಾಡಿ ಪ್ಲಸ್ ಮೈನಸ್ ಆಗಿರೋದು ಅಬ್ಸರ್ವ್ ಮಾಡಿ 2 into minus 5 is minus 10 ಸೈನ್ ಏನಿದೆ ಮೈನಸ್ ಇದೆ ಮೈನಸ್ 3 ಅಬ್ಸರ್ವ್ ಮಾಡಿ ಮತ್ತೆ ಇರುತ್ತೆ ಗುಣಾಕಾರ ಬೇಕು ಅಬ್ಸರ್ವ್ ಮಾಡಿ ಗುಣಾಕಾರ 3 into 4 3 into 4 is 12 ಈಗ ನೋಡಿ ಡಿಟರ್ಮಿನೆಂಟ್ a equal to minus 22 so minus 22 ಇನ್ನೊಂದು ಎಕ್ಸಾಂಪಲ್ ಕೊಡ್ತಾರೆ ಬನ್ನಿ ಒನ್ ಮೋರ್ ಎಕ್ಸಾಂಪಲ್ ಸೊ ಯಾವುದು ಡಿಟರ್ಮಿನೆಂಟ್ a b ಇತ್ತು ಅಂತ ಸೊ ಡಿಟರ್ಮಿನೆಂಟ್ b equal to 0 2 3 4 ಇದನ್ನ ಡಿಟರ್ಮಿನೆಂಟ್ ಬರ್ಕೊಡ್ರಿ ಸೊ ಡಿಟರ್ಮಿನೆಂಟ್ a equal to ಡಿಟರ್ಮಿನೆಂಟ್ 0 2 ಓಕೆ 3 4 ಎಕ್ಸ್ಪಾಂಡ್ ಮಾಡಕ ಸೈನ್ ಗೊತ್ತಿರಬೇಕು ಮೈನಸ್ ಪ್ಲಸ್ ಯಾವುದು ಇದ್ರ ಮಲ್ಟಿಪ್ಲೈ ಆಗೋ ಈಟರ್ ಮಲ್ಟಿಪ್ಲೈ ಆಗಬೇಕು ಯಾವತ್ತು ಡಿಟರ್ಮಿನೆಂಟ್ a equal to ಎಕ್ಸ್ಪಾಂಡ್ ಮಾಡಿ 0 into 4 0 sin ಏನದ ಮೈನಸ್ ಮೈನಸ್ 3 into 2 6 ಅಂದ್ರೆ ಡಿಟರ್ಮಿನೆಂಟ್ a equal to minus 6 ಓಕೆ ಈ ತರ ಡಿಟರ್ಮಿನೆಂಟ್ ಆಫ್ a matrix of order 3 cross 3 means 3 can be determined by expressing it in terms of second order determinants. This is known as expansion of a determinant along a row or column. There are 6 ways of expanding a determinant of order 3 corresponding to each of 3 rows r1, r2 and r3 and 3 columns C1, C2 and C3 given the same value as shown below. Consider the determinant of square matrix capital A equal to matrix of Aij order of matrix 3 cross 3 that is determinant A equal to first row A11 A12 A13 second row A21 A22 A23 third row A31 A32 A33 okay ಇದು ಡಿಟರ್ಮಿನೆಂಟ್ ಆಫ್ a ನ ಎಕ್ಸ್ಪಾಂಡಿಂಗ್ ಯಾವ ತರ ಮಾಡಬೇಕಂದ್ರೆ ಸ್ಟೂಡೆಂಟ್ಸ್ ಸ್ವಲ್ಪ ಅಬ್ಸರ್ವ್ ಮಾಡ್ರಿ ಕೊಟ್ಟಿರುವಂತ ಫಸ್ಟ್ ಡಿಟರ್ಮಿನೆಂಟ್ a ಬರ್ಕೊಡ್ರಿ ಸೊ ಫಸ್ಟ್ ಅಬ್ಸರ್ವ್ ಮಾಡ್ರಿ ಸ್ಟೂಡೆಂಟ್ಸ್ ಸ್ವಲ್ಪ ಕೇರ್ಫುಲ್ ಆಗಿರ್ಲಿ ಸೊ A11 A12 A13 so A21 A22 A23 A31 A32 A33 students ಸ್ವಲ್ಪ ಡಿಟರ್ಮಿನೆಂಟ್ 3 cross 3 ಬಾಡಿ ಇಂಪಾರ್ಟೆಂಟ್ ಎಕ್ಸ್ಪಾಂಡಿಂಗ್ ನಿಮಗೆ ಅರ್ಥ ಆಗಬೇಕು ಫಸ್ಟ್ ನೋಡ್ರಿ ಅದು ಅರ್ಥ ಆಗೋಕ್ಕಿಂತ ಮುಂಚೆ ಸೈನ್ ಗಳು ಗೊತ್ತಿರಬೇಕು ಸೈನ್ ಯಾವ್ದಂದ್ರೆ ಫಸ್ಟ್ ಪ್ಲಸ್ ಆಮೇಲೆ ಮೈನಸ್ ಆಮೇಲೆ ಪ್ಲಸ್ ಇದ್ರದ ಪ್ಲಸ್ ಉಲ್ಟಾ ಮೈನಸ್ ಮೈನಸ್ ಉಲ್ಟಾ ಪ್ಲಸ್
ಪ್ಲಸ್ ಉಲ್ಟಾ ಮೈನಸ್, ಮೈನಸ್ ಉಲ್ಟಾ ಪ್ಲಸ್, ಪ್ಲಸ್ ಉಲ್ಟಾ ಮೈನಸ್, ಮೈನಸ್ ಉಲ್ಟಾ ಪ್ಲಸ್. ಈ ತರ ಆರ್ಡರ್ ಆಫ್ 3 × 3 ಮ್ಯಾಟ್ರಿಕ್ಸ್ ಸೈನ್ ಗಳು ಈ ತರ ಬರ್ತದೆ. ಈ ಸೈನ್ ಗಳು ಬರಬೇಕಾದ್ರೆ ಎಕ್ಸ್ಪಾಂಡಿಂಗ್ ಬರಬೇಕಾದ್ರೆ ಫಸ್ಟ್ ಒಂದು ಏನ್ ಸೈನ್ ಅಂತ ಬರ್ಕೋಬೇಕು. ಫಸ್ಟ್ ಪ್ಲಸ್ ಮೈನಸ್ ಪ್ಲಸ್ ಇದು ಬರ್ಕೋಬೇಕು. ಎಕ್ಸ್ಪಾಂಡಿಂಗ್ ಮಾತ್ರ ಅರ್ಥ ಮಾಡ್ಕೊಳ್ರಿ. ಎಕ್ಸ್ಪಾಂಡ್ ಮಾಡಬೇಕಾದ್ರೆ ಈ ತರ ಫಸ್ಟ್ ರೋ ಸೈನ್ ಗಳು ಬರ್ಕೋಬೇಕು ಫಸ್ಟ್ ರೋ. ಈಗ ಎಕ್ಸ್ಪಾಂಡಿಂಗ್ ಯಾವ ತರ ಮಾಡ್ಬೇಕು ಅನ್ನೋದು ತಿಳ್ಕೊಳ್ರಿ. ಫಸ್ಟ್ ನೋಡ್ರಿ ಡಿಟರ್ಮಿನೆಂಟ್ a ಕ ಡಿಟರ್ಮಿನೆಂಟ್ a ಅಬ್ಸರ್ವ್ ಮಾಡಿ ಪ್ಲಸ್ ಹೌದಾ, ಪ್ಲಸ್ a1 ಅಂತದ ಅಬ್ಸರ್ವ್ ಮಾಡ್ರಿ ಪ್ಲಸ್ a1. ಲಕ್ಷ ಸ್ಟೂಡೆಂಟ್ ಸ್ವಲ್ಪ ಲಕ್ಷ ಕೊಡ್ರಿ. ಯಾವ ತರ ಎಕ್ಸ್ಪಾಂಡಿಂಗ್ ಅಂತಂದ್ರೆ ಫಸ್ಟ್ a11 ಅಂತಂದ್ರ a11 ಬರೀತೀರಿ ಅಂತಂದ್ರ ಅದರದ್ದು ರೋ ಮುಚ್ಚ್ರಿ ಕಾಲಮ್ ಮುಚ್ಚ್ರಿ. ರೋ ಅಂಡ್ ಕಾಲಮ್ ಯಾವ್ದು ಇದೆ ನೋಡ್ರಿ ಅವು ಬರೀ ಇವು. ಇದರ ರೋ ಮುಚ್ಚ್ರಿ ಕಾಲಮ್ ಮುಚ್ಚ್ರಿ. ಇದು ರೋ ಅಂಡ್ ಕಾಲಮ್ ಯಾವ್ದು ಇದೆ ನೋಡ್ರಿ ಸ್ಟೂಡೆಂಟ್ಸ್ a22 a23 a32 a33 ಅದು ಬರೀ ಯಾವುದು ಯಾವ ನೋಡ್ರಿ a22 a23 a32 a33. ಲಕ್ಷಣ ಸ್ಟೂಡೆಂಟ್ಸ್ ನಾ ಬರಿತಾ ಇರೋದು ಲಕ್ಷಣೆ ಯಾದ a11 ಬರೀತಿಲ್ಲ ಅಂದ್ರೆ a11 ಬರೆಯಕತ್ತೀರಿ ಅಂದ್ರೆ a11 ಕಾಲಮ್ ಮತ್ತು ರೋ ಮುಚ್ಚಬೇಕು ಅಂದ್ರೆ ಯಾವ್ದು ನೋಡಿ ಅದು ಬರ್ದಿನ ಯಾವುದು a21 a23 a32 a33 a21 a22 ಸಾರಿ ನೆಕ್ಸ್ಟ್ ನೋಡಿ ಸೈನ್ ಅಬ್ಸರ್ವ್ ಮಾಡಿ ಏನು ನೋಡಿ ಸೈನ್ ಮೈನಸ್ ಮೈನಸ್ ಯಾವುದು a12 ಅಬ್ಸರ್ವ್ a12 ಅಬ್ಸರ್ವ್ ಮಾಡಿ ಸ್ಟೂಡೆಂಟ್ಸ್ a12 ಮಾಡ್ತಾರೆ ಆಗಲೇ ಸೈನ್ ಯಾವುದು ರೋ ಮತ್ತು ಕಾಲಮ್ ಮುಚ್ಚಬೇಕು. a2 a12 ದ ರೋ ಕಾಲಮ್ ಮುಚ್ಚನೆ ರೋ ಮುಚ್ಚನೆ ಯಾವ ಬರ್ತಾವ ಸ್ಟೂಡೆಂಟ್ಸ್ ಯಾವ ಬರ್ತಾವು ಇದು a21 a23 a31 a33 ಬರ್ತಾವ ಒಬ್ಬರೇ ಯಾವುದು a21 a23 a31 a33. ನೆಕ್ಸ್ಟ್ ಸೈನ್ ಏನು ನೋಡ್ರಿ ಸ್ಟೂಡೆಂಟ್ಸ್ ಪ್ಲಸ್ ಪ್ಲಸ್ a13 ಎಕ್ಸ್ಪಾಂಡ್ ಮಾಡ್ತಾ ನೋಡಿ ಮತ್ತೆ ಏನಬೇಕು ರೋ ಕಾಲಮ್ ಮುಚ್ಚಬೇಕು. a13 ರೋ ಮುಚ್ಚಿದೆ ಕಾಲಮ್ ಮುಚ್ಚಿದೆ ಯಾವ ಬರ್ತಾ ನೋಡಿ ಈ ಟರ್ಮ್ ಓಕೆ ಯಾವ a21 a22 ನೆಕ್ಸ್ಟ್ a31 a32 ಓಕೆ. ಈಗ ಎಕ್ಸ್ಪಾಂಡಿಂಗ್ ಮೆಥಡ್ ಮುಗಿತು ಒಂದು ಪಾರ್ಟ್. ಇನ್ನೊಂದು ಪಾರ್ಟ್ ಏನಂದ್ರೆ ಎಕ್ಸ್ಪಾಂಡ್ ಮಾಡಬೇಕಾದ್ರೆ ಫಸ್ಟ್ ನೋಡಿ ಲಕ್ಷ ಸ್ಟೂಡೆಂಟ್ಸ್ ಯಾವುದು ಸೊ ಡಿಟರ್ಮಿನೆಂಟ್ a ಓಕೆ. ಈಗ a1 ಪ್ಲಸ್ ಅದ ನಡೆಯುತ್ತೆ ಬರೀಬಹುದು ಬಿಡಬಹುದು. ಈಗ ಅಬ್ಸರ್ವ್ ಮಾಡಿ ಆಗತ್ತೆ 2 × 2 ಅಬ್ಸರ್ವ್ ಮಾಡ್ತೀವಿ ಗೊತ್ತಾ ಸ್ಟೂಡೆಂಟ್ಸ್ 2 × 2 ದ ಕ್ರಾಸ್ ಮಲ್ಟಿಪ್ಲಿಕೇಶನ್ ಆ ತರ ಮಾಡಬೇಕಾಗ್ತದ ಯಾಕಂದ್ರೆ ಆ ಮೆಥಡ್ ಮಾಡಲೇಬೇಕು. 2 × 2 ಏನದ ಫಸ್ಟ್ ಇದಕ್ಕೆ ಗುಣಾಕಾರ ಆಗಬೇಕು ಆಮೇಲೆ ಇದಕ್ಕೆ ಗುಣಾಕಾರ ಆಗಬೇಕು ಓಕೆ. a22 ಅಬ್ಸರ್ವ್ ಮಾಡಿ ಬ್ರಾಕೆಟ್ ಹಾಕಿ a22 into a33 ಇಲ್ಲೂ ಸೈನ್ ಏನಿರ್ತದೆ ಪ್ಲಸ್ ಇಲ್ಲಿ ಮೈನಸ್ ಮಿಡಲ್ ಸೈನ್ ಇದೆ ಇದು ಮೈನಸ್ ಮೈನಸ್ a23 a32 a23 a32 ಸೈನ್ ಏನಿರ್ತದೆ ಅಬ್ಸರ್ವ್ ಮಾಡಿ ಮೈನಸ್ ಯಾವುದು a12 ಎಕ್ಸ್ಪಾಂಡ್ ಮಾಡ್ತಾರೆ ಅಬ್ಸರ್ವ್ ಮಾಡಿ ಇದ್ರದ್ದು ಫಸ್ಟ್ ಗುಣಾಕಾರ ಆಗಬೇಕು ಓಕೆ. ಆಮೇಲೆ ಇದ್ರದ್ದು ಗುಣಾಕಾರ ಆಗಬೇಕು. ಇಲ್ಲೂ ಪ್ಲಸ್ ಮೈನಸ್ ಇರೋದ ಯಾವತ್ತು ಇದು ನೆನಪಿರಲಿ ಬರೀದ್ರು ಅಷ್ಟೇ ಬಿಟ್ಟರು ಅಷ್ಟೇ ಬಟ್ ಸೈನ್ಗಳು ನೆನಪಿಡಬೇಕು ಸ್ಟೂಡೆಂಟ್ಸ್. a21 ಅಬ್ಸರ್ವ್ ಮಾಡಿ a21 into a33 ಮೈನಸ್ a23 into a23 into a31 ನೆಕ್ಸ್ಟ್ ಇಲ್ಲಿ ಬರುತ್ತೆ ನೋಡಿ ಸ್ಟೂಡೆಂಟ್ಸ್ ಮತ್ತೆ ಪ್ಲಸ್ a13 ನೆಕ್ಸ್ಟ್ ನೋಡಿ ಇದಕ್ಕ ಗುಣಾಕಾರ ಆಗಬೇಕು ಮತ್ತೆ ಈ ಟರ್ಮ್ ಗುಣಾಕಾರ ಆಗಬೇಕು. ಇಲ್ಲಿ ಸೈನ್ ಪ್ಲಸ್ ಮೈನಸ್ ಇರುತ್ತದೆ ಮಸ್ಟ್ ಅಂಡ್ ಶುಡ್. a21 a32 ಅಂದ್ರೆ a21 a32 ಓಕೆ. ಮತ್ತೆ ನೋಡಿ ಸೈನ್ ಅದ ಮೈನಸ್ ಮೈನಸ್ a22 a31 a22 a31 ಓಕೆ. ಈಗ ಅಬ್ಸರ್ವ್ ಮಾಡಿ ಸ್ಟೂಡೆಂಟ್ಸ್ ಸ್ವಲ್ಪ ಕೇರ್ಫುಲ್ ಆಗಿರಲಿ ಯಾವ್ದಂತಂದ್ರ ಡಿಟರ್ಮಿನೆಂಟ್ a. ಈಗ ಅಬ್ಸರ್ವ್ ಮಾಡ್ರಿ ಸೊ ಡಿಟರ್ಮಿನೆಂಟ್ a ಇಲ್ಲಿ ಲಕ್ಷ ಸೊ ಡಿಟರ್ಮಿನೆಂಟ್ a ನೋಡಿ a11 ಇಂದ ಗುಣಾಕಾರ ಮಾಡ್ರಿ a11 a22
a33 ಮೈನಸ್ ಮತ್ ಗುಣಾಕಾರ a11 a23 a32 ಓಕೆ ಪ್ಲಸ್ a ಮೈನಸ್ ಮೈನಸ್ ಅಬ್ಸರ್ವ್ ಮಾಡ್ರಿ a12 ರಿಂದ ಗುಣಾಕಾರ ಮಾಡ್ರಿ a12 a21 a33 ಮೈನಸ್ ಮೈನಸ್ ಪ್ಲಸ್ ನೆಕ್ಸ್ಟ್ a12 ರಿಂದ ಗುಣಾಕಾರ ಮಾಡ್ರಿ a12 a23 a31 ಓಕೆ ನೆಕ್ಸ್ಟ್ ಪ್ಲಸ್ ಇಲ್ಲಿ ಬರುತ್ತೆ ನೋಡಿ ಪ್ಲಸ್ a13 ರಿಂದ ಗುಣಾಕಾರ ಮಾಡಿ ಸ್ಟೂಡೆಂಟ್ಸ್ a13 a21 a32 ಮೈನಸ್ a13 ರಿಂದ ಮತ್ತೆ ಗುಣಾಕಾರ ಮಾಡಿ a13 a22 a31 ಓಕೆ ಈ ತರ ಏನದ ಆರ್ಡರ್ ಆಫ್ ಮ್ಯಾಟ್ರಿಕ್ಸ್ 3 ಕ್ರಾಸ್ 3 ದ ಎಕ್ಸ್ಪಾಂಡಿಂಗ್ ಮೆಥಡ್ ಗೊತ್ತಿರಬೇಕು ಯಾಕಂದ್ರೆ ಸ್ಟೂಡೆಂಟ್ಸ್ ಈ ಮೆಥಡ್ ಗೊತ್ತಿತ್ತಂದ್ರೆ ನಿಮಗೆ 1 ಮಾರ್ಕ್ಸ್ ಮತ್ತು ಯಾವುದು 4 ಮಾರ್ಕ್ಸ್ ಅಥವಾ 5 ಮಾರ್ಕ್ಸ್ ಗೊತ್ತಾಗ್ತದ ಫಸ್ಟ್ ಬೇಸಿಕ್ ಎಕ್ಸ್ಪಾಂಡಿಂಗ್ ಮೆಥಡ್ ಗೊತ್ತಾಗಬೇಕು ಈಗ ನೋಡ್ರಿ ನಾ ಫಸ್ಟ್ ಹೇಳ್ತದ್ದು ಸ್ಟೂಡೆಂಟ್ಸ್ ಸ್ವಲ್ಪ ಲಕ್ಷ್ಯ ಇರಲಿ a11 ಬರಿಬೇಕಂದ್ರೆ ರೋ ಮತ್ತು ಕಾಲಮ್ ಮುಚ್ಚಬೇಕು ಅದು ಬರ್ಕೋಬೇಕು ಡೇಟಾ ಮಾರ್ಕ್ಸ್ a12 ಬರಿಬೇಕಂದ್ರೆ ಅದ್ರ ಕಾಲಮ್ ರೋ ಮುಚ್ಚ್ರಿ ಏನಾಗ್ತದ ಇವೆರಡು ಟರ್ಮ್ ಬರ್ತದ a13 ಅಂದ್ರೆ a13 ಬರಿಬೇಕಂದ್ರೆ ಇದ್ರದ್ದು ರೋ ಅಂಡ್ ಕಾಲಮ್ ಮುಚ್ಚ್ರಿ ಇವೆರಡು ಟರ್ಮ್ ಬರ್ತದ ಬರ್ಕೊಂಡ ಮೇಲೆ ಎಕ್ಸ್ಪಾಂಡಿಂಗ್ ಈ ತರ ಬರಿಬೇಕು ಇಲ್ಲ ಅಂದ್ರೆ ಈಗ ನೆಕ್ಸ್ಟ್ ಹೆಂಗಿರ್ಬೇಕಂತಂದ್ರೆ ಇದು ಡೈರೆಕ್ಟ್ ಬರೆಯೋಕೆ ಪ್ರಿಪೇರ್ ಆಗಬೇಕು ನೀವು ಆ ತರ ಪರ್ಫೆಕ್ಟ್ ಆಗಬೇಕು ಎಕ್ಸ್ಪಾಂಡಿಂಗ್ ಒನ್ ಎಕ್ಸಾಂಪಲ್ ಆರ್ಡರ್ ಆಫ್ 3 ಕ್ರಾಸ್ 3 ದು ಇಸ್ ಅ ಎಕ್ಸಾಂಪಲ್ ಯಾವ ತರ ಎಕ್ಸ್ಪಾಂಡಿಂಗ್ ಅವ್ರು ಗೊತ್ತಾಗಬೇಕಂದ್ರೆ ನಿಮ್ಗೆ ಸ್ಟೂಡೆಂಟ್ ಸ್ವಲ್ಪ ಲಕ್ಷ್ಯ ಇರಲಿ ಈಗ ಫಸ್ಟ್ ಈಗ ಇದನ್ನ ಫಸ್ಟ್ ಮ್ಯಾಟ್ರಿಕ್ಸ್ ಒಳಗೆ ಬರ್ಕೊಡ್ರಿ 1 minus 2 minus 3 4 5 4 ನೆಕ್ಸ್ಟ್ 0 2 8 ಈ ತರ ಕೊಟ್ಟಿದ್ರಂತ ಇದನ್ನ ಹೆಂಗ್ ಕೊಡ್ತಾನೆ ಅಂದ್ರೆ ಕ್ವಶನ್ ಇವಾಲ್ಯುಯೇಟ್ ಅಂತ ಕೊಡ್ತಾನ ಇವಾಲ್ಯುಯೇಟ್ ಅಂದ್ರೆ ಇಲ್ಲಾಂದ್ರೆ ಇವಾಲ್ಯುಯೇಟ್ ಆಫ್ ಫೈಂಡ್ ದ ಡಿಟರ್ಮಿನೆಂಟ್ ಏನಿದೆ ಅಂತ ಫೈಂಡ್ ದಿ ಡಿಟರ್ಮಿನೆಂಟ್ ಅಥವಾ ಫೈಂಡ್ ಡಿಟರ್ಮಿನೆಂಟ್ ಕೊಟ್ಟಂದ್ರೆ ಲಕ್ಷ್ಯ ಇರಲಿ ಫಸ್ಟ್ ಡಿಟರ್ಮಿನೆಂಟ್ ಅಂತಂದ್ರೆ ಡಿಟರ್ಮಿನೆಂಟ್ ನ ಬರ್ಕೋಬೇಕು ದಯವಿಟ್ಟು ಡಿಟರ್ಮಿನೆಂಟ್ ಸಿಂಬಲ್ ಈ ತರ ಬರೀಲೇಬೇಕು 1 minus 2 minus 3 4 5 4 0 2 8 ಸ್ಟೂಡೆಂಟ್ಸ್ ಫಸ್ಟ್ ಇದು ಬರ್ಕೊಂಡ್ಮೇಲೆ ನಾನು ಹೇಳಿದ ರೋದ್ ಸೈನ್ ಗಳು ಬರ್ಕೋಬೇಕು ಮಸ್ಟ್ ಅಂಡ್ ಶುಡ್ ಅಂದ್ರೆ ಗೊತ್ತಾಗುತ್ತೆ ಗೊತ್ತಾದ್ಮೇಲೆ ಹೇಳಿದ್ರು ಬರೀಲಿ ನಾವು ಹೇಳಿದ್ರು ಬಿಟ್ಟು ನೋಡಿದ್ರು ಪ್ಲಸ್ ಮೈನಸ್ ಪ್ಲಸ್ ಓಕೆ ಈ ಮೆಥಡ್ ಗೊತ್ತಾಗಬೇಕು ಈಗ ಎಕ್ಸ್ಪಾಂಡ್ ಹೆಂಗೆ ಮಾಡ್ತಾರೆ ಅಂದ್ರೆ ಡಿಟರ್ಮಿನೆಂಟ್ a equal to ಈ ಪ್ಲಸ್ 1 ಅಂದ್ರೆ ಪ್ಲಸ್ 1 ಲಿಂದ ಅಬ್ಸರ್ವ್ ಮಾಡ್ರಿ ಪ್ಲಸ್ 1 ಲಿಂದ ಪ್ಲಸ್ 1 ಅಂದ್ರೆ ರೋ ಕಾಲಮ್ ಅಬ್ಸರ್ವ್ ಮಾಡ್ರಿ ರೋ ಕಾಲಮ್ ಮುಚ್ಚಿದ್ರೆ ಯಾವುದು ಬರ್ತದ 5 4 2 8 5 4 2 8 ಸೈನ್ ಏನದ ಅಬ್ಸರ್ವ್ ಮಾಡಿ ಈ ಮೈನಸ್ ಕೂಡಿದ್ರೆ ಪ್ಲಸ್ ಆಗ್ತದೆ ಅಬ್ಸರ್ವ್ ಮಾಡ್ರಿ ಸ್ಟೂಡೆಂಟ್ಸ್ ಈಗ ಅಂದ್ರೆ -2 ಬರ್ತದೆ +2 ಇತ್ತಂದ್ರೆ -2 ಬರ್ತದೆ ಅಬ್ಸರ್ವ್ ಮಾಡ್ರಿ ಈ ಮೈನಸ್ ಕೂಡಿದ್ರೆ +2 ಅಂತ ಆಗ್ತದೆ ಲಕ್ಷದಲ್ಲಿ ಈಗ ಅಬ್ಸರ್ವ್ ಮಾಡ್ರಿ ಈ ಕಾಲಮ್ ಈ ಕಾಲಮ್ ರೋ ಮುಚ್ಚಿದ್ರೆ 4408 4408 ಅಬ್ಸರ್ವ್ ಮಾಡಿ ಸೈನ್ ಅಬ್ಸರ್ವ್ ಮಾಡಿ ಲಕ್ಷದಲ್ಲಿ ಪ್ಲಸ್ ಬರಬೇಕಾಯ್ತು ಪ್ಲಸ್ ಇಂಟು ಮೈನಸ್ ಅಂದ್ರೆ ಮೈನಸ್ ಆಗ್ತದ -3 ಇಂದ ಅಬ್ಸರ್ವ್ ಮಾಡಿ ಲಕ್ಷದಲ್ಲಿ -3 ಆಗ್ತದ ಈ -3 ಇಂದ ಎಕ್ಸ್ಪಾಂಡ್ ಮಾಡಿದ್ರೆ ಏನಾಗ್ತದೆ ಯಾವ ಉಳಿದ ನೋಡಿ 4502 ಅದು ಬರೀಬೇಕು ಸೊ 4502 ಈಗ ಎಕ್ಸ್ಪಾಂಡ್ ಮಾಡಿ ಸ್ಟೂಡೆಂಟ್ಸ್ ಏನಾಗ್ತದ ಡಿಟರ್ಮಿನೆಂಟ್ a ಸೊ 1 ಸೊ 5 into 8 ಹೌದಾ ಅಬ್ಸರ್ವ್ ಮಾಡಿ ಏನಾಗ್ತದ ಇದ್ರ ಕ್ಲಾಸ್ ಮಾಡಿ ಇದ್ರ ಕ್ಲಾಸ್ ಮಾಡಿ ಪ್ಲಸ್ ಮೈನಸ್ ಇದು ಗೊತ್ತಿರಲಿ ಸ್ಟೂಡೆಂಟ್ಸ್ ಏನಾಗ್ತದ 5 8s are 40 minus 4 into 2 8 plus 2 so ಅಬ್ಸರ್ವ್ ಮಾಡಿ ಇದಕ್ಕೆ ಮಲ್ಟಿಪ್ಲೈ ಮಾಡಿ ಇದಕ್ಕೆ ಈ ಟರ್ಮ್ ಮಲ್ಟಿಪ್ಲೈ ಮಾಡಿ 4 8s are 32 minus 0 4 into 0 0 minus 3 4 ಅಬ್ಸರ್ವ್ ಮಾಡಿ ಸೈನ್ ಇಲ್ಲಿ ಪ್ಲಸ್ ಇಲ್ಲಿ ಮೈನಸ್ ಇಲ್ಲಿ ಪ್ಲಸ್ ಇಲ್ಲಿ ಮೈನಸ್ ಅಬ್ಸರ್ವ್ ಮಾಡಿ
4 into 2 8 minus 5 into 0 0. Okay, so ನೋಡ್ರಿ ಡೇಟಾ ಅಮೌಂಟ್ a equal to ಎಷ್ಟಾಗುತ್ತದೆ 32 minus plus ಅಬ್ಸರ್ವ್ ಮಾಡಿ 32 into 2 ಅಂದ್ರೆ ಏನಾಗುತ್ತೆ ನೋಡ್ರಿ 64 ಹೌದಾ 3 2s are 6 2 2s are 4 next 3 8s are 24 ಈಗ ಅಬ್ಸರ್ವ್ ಮಾಡಿ so data amount a equal to ಅಬ್ಸರ್ವ್ ಮಾಡಿ ಲಕ್ಷದ ಸ್ಟೂಡೆಂಟ್ಸ್ 6 into is a 9 ಆಗ್ತದೆ 4 into 2 is 6 minus 24 so data amount a equal to ಲಕ್ಷದಲ್ಲಿ 94 minus 24 ಅಬ್ಸರ್ವ್ ಮಾಡಿ 6 ಒಳಗ 4 ಹೋತಂದ್ರೆ 2 9 ಒಳಗ 2 ಹೋತಂದ್ರೆ 7 72 ಆನ್ಸರ್ ಓಕೆ ಸೊ ಎಕ್ಸರ್ಸೈಸ್ 4.1 evaluate the determinants in exercise 1 and 2 ಇದು ಯೂಸ್ ಮಾಡಿ ಫಸ್ಟ್ ಒನ್ ನೋಡಿ ಅಬ್ಸರ್ವ್ ಮಾಡಿ ಏನು ಕೂಡ ನೋಡ್ರಿ ಲಕ್ಷಕ್ಕೆ ಪ್ರೂಫ್ ಸೊ ಫಸ್ಟ್ ಒನ್ ಸ್ಟೂಡೆಂಟ್ಸ್ ಏನು ಕೂಡ ನೋಡ್ರಿ ಡಿಟರ್ಮಿನೆಂಟ್ ಆಫ್ ಸೊ ಫಸ್ಟ್ ಒನ್ ಅದನ್ನ ಕೊಟ್ಟಿದ್ದಾರೆ ನೋಡ್ರಿ a ಅಂತ ತಿಳ್ಕೊಳ್ಳಿ ಡಿಟರ್ಮಿನೆಂಟ್ a equal to so 2 4 so minus 5 minus 1 okay so determinant a equal to ಹೇಳಿದ್ರೆ sin cross multiplication plus minus ಇದೆಲ್ಲ ಮಲ್ಟಿಪ್ಲೈ ಆಗಬೇಕು ಈ ಟರ್ಮ್ ಈ ಮಲ್ಟಿಪ್ಲೈ ಆಗಬೇಕು 2 into minus 1 minus 2 so minus 4 into ಅಬ್ಸರ್ವ್ ಮಾಡಿ ಇದು ಮೈನಸ್ ಬರ್ತೀನಿ ಆಲ್ರೆಡಿ ಈ ಮೈನಸ್ ಬರ್ತೀನಿ 4 into minus 5 minus 20 ಆ minus 20 minus 4 plus 20 ಏನಂತ ನೋಡ್ರಿ ಡಿಟರ್ಮಿನೆಂಟ್ a equal to 18 so answer 18 next second one ಏನು ಕೂಡ ನೋಡ್ರಿ ಅಬ್ಸರ್ವ್ ಮಾಡ್ರಿ ಬೇಕಾದ ಡೈರೆಕ್ಟ್ ಅಷ್ಟ ಬರೀತಾರೆ ಯಾವುದು cos theta minus sin theta cos theta ಡಿಟರ್ಮಿನೆಂಟ್ b ಅನ್ನೋದು ಏನಂದ್ರೆ ಇಲ್ಲ ಹೆಂಗ್ ಕೊಟ್ಟಲ್ಲ ಅದೇ ಡಿಟರ್ಮಿನೆಂಟ್ ಬರ್ಕೋತಾರೆ ಬರ್ಕೋಬಹುದು ಈಗ ಏನಂತ ನೋಡ್ರಿ ಎಕ್ಸ್ಪಾಂಡ್ ಮಾಡ್ರಿ sin ಪ್ಲಸ್ ಮೈನಸ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಆಗಬೇಕು cos into cos square theta ನೆಕ್ಸ್ಟ್ ಏನಂತ ನೋಡ್ರಿ ಮೈನಸ್ ಅಬ್ಸರ್ವ್ ಮಾಡಿ ಮೈನಸ್ sin theta ಪ್ಲಸ್ sin square theta ಫಾರ್ಮುಲಾ ಅಂತ ನೋಡ್ರಿ cos square theta ಪ್ಲಸ್ sin square theta ಅಂತಂದ್ರೆ ಏನ್ರಿ 1 ಅಬ್ಸರ್ವ್ ಮಾಡ್ರಿ ನಾನು ಬರೀತಾ ಇದ್ದೀನಿ ಈ ಫಸ್ಟ್ ಮೈನಸ್ sin ಬರ್ದೇನೆ ಫಸ್ಟ್ ಮೈನಸ್ ಆಮೇಲೆ ಮೈನಸ್ sin into sin theta ಮೈನಸ್ sin square theta ಆ ಮೈನಸ್ sin square theta ಪ್ಲಸ್ ಆಗ್ತದೆ ಈಗ ಏನಾಗ್ತದ 1 ಇನ್ನು ನೆಕ್ಸ್ಟ್ ಯಾವುದು ಥರ್ಡ್ ಒನ್ ಏನು ಕೂಡ ಸ್ಟೂಡೆಂಟ್ ಸ್ವಲ್ಪ ಅಬ್ಸರ್ವ್ ಮಾಡ್ರಿ ಥರ್ಡ್ ಒನ್ ಏನು ಕೂಡ ಕಂಡೀಷನ್ಸ್ ಯಾವುದು ರೂಟ್ ಆಫ್ determinant of x square minus x plus 1 x minus 1 x plus 1 x plus 1 ಈಗ ಈ ಟರ್ಮ್ ಪ್ಲಸ್ ಮೈನಸ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಏನಾಗ್ತದೆ ಲಕ್ಷದಲ್ಲಿ ಸ್ಟೂಡೆಂಟ್ಸ್ ಸ್ವಲ್ಪ ಕೇರ್ಫುಲ್ ಆಗಿರಿ x square minus x plus 1 into x plus 1 minus ಏನಾಗ್ತದೆ x minus 1 into x plus 1 ಅಬ್ಸರ್ವ್ ಮಾಡಿ ಎರಡು ಕಡೆ ಕಾಮನ್ ಇರುವ ಟರ್ಮ್ ಯಾವುದು x plus 1 ಓಕೆ ಬ್ರಾಕೆಟ್ ಅಲ್ಲಿ ಬರೆದಾಗ ಯಾವುದು x square minus x plus 1 ಓಕೆ ಅಬ್ಸರ್ವ್ ಮಾಡಿ ಮೈನಸ್ ರಿಮೂವ್ ಮಾಡೋದ್ರಲ್ಲ ಮೈನಸ್ x minus plus 1 ಎಷ್ಟು ಬಂತು ನೆಕ್ಸ್ಟ್ ನೋಡಿ ಏನಂತದ x plus 1 x square minus ಅಂದ್ರೆ minus x minus 2x plus 1 plus 2 ಓಕೆ ಈಗ ಅಬ್ಸರ್ವ್ ಮಾಡಿ ಮತ್ತೊಂದು x ಗೆ ಗುಣಾಕಾರ ಮಾಡಿ ಒಮ್ಮೆ x ದು x square minus 2x plus 2 ಒಮ್ಮೆ plus 1 ರಿಂದ ಗುಣಾಕಾರ ಅದನ್ನ ನಾನು ಹಿಂಗೆ ಬರೆದು ಸೆಪರೇಟ್ ಆಗಿ x square minus 2x plus 2 ಈಗ ಏನಾಗುತ್ತೆ ನೋಡ್ರಿ x ಗೆ ಗುಣಾಕಾರ ಮಾಡ್ರಿ x cube minus
2x square plus 2x plus 1 ಗುಣಾಕಾರ ಮಾಡಿದ್ರೆ ಏನಾಗ್ತದ x square minus 2x plus 2 ಈಗ ಏನಾಗ್ತದ ನೋಡಿ ಯಾವ ಕ್ಯಾನ್ಸಲ್ ಆಗ್ತದ ಕ್ಯಾನ್ಸಲ್ ಮಾಡ್ರಿ plus 2x minus 2x ಕ್ಯಾನ್ಸಲ್ ಏನಾಗ್ತದ x cube minus 2x square ಅಂದ್ರೆ 3 ಬರೀ x square ಆಗ್ತದ ಅಬ್ಸರ್ವ್ ಮಾಡಿ minus 2x square plus x square ಆಗ್ತದ plus minus x square next plus 2 so last answer x cube minus x third one ಕೊಡ ನೋಡ್ರಿ a matrix ಕೊಡಾನ first ಏನ್ ಕೊಡ ನೋಡ್ರಿ a matrix 1 2 4 2 determine ಏನವ 2a ಕೇಳನ 4 into determine a ಕೇಳ ಪ್ರೂವ್ ಆಗಬೇಕು ಶೋ ದಟ್ ಅಂತ ಆನ್ಸರ್ ಮಾಡಿ ಈಗ ಇದನ್ನ ಫಸ್ಟ್ determine a ಒಳಗೆ ಬರ್ಕೋತೀನಿ ಫಸ್ಟ್ ಅರ್ಥ ಮಾಡ್ಕೊಳ್ಳಿ ಸೊ 1 2 4 2 ಇದನ್ನ determine a ಬರ್ಕೊಂಡ್ರ ಏನಂತದ ಸ್ಟೂಡೆಂಟ್ಸ್ ಸ್ವಲ್ಪ ಲಕ್ಷದಲ್ಲಿ ಇದು ಪ್ಲಸ್ ಮೈನಸ್ ಕ್ರಾಸ್ ಮಲ್ಟಿಪ್ಲಿಕೇಶನ್ಸ್ ಏನಂತದ ಸೊ 2 ಮೈನಸ್ 8 ಅಂದ್ರೆ determine a equal to minus 6 ಈಗ ಲಕ್ಷದಲ್ಲಿ ಅಬ್ಸರ್ವ್ ಮಾಡಿ 2a determinant ಗೊತ್ತಾಗಕ್ಕೆ 2a determinant ಅಂದ್ರೆ ನಾವು ಏನು ಮಾಡಬೇಕು 2 ರಿಂದ ಗುಣಾಕಾರ ಆಗಬೇಕು ಈ ಕೊಟ್ಟಿದ ಫಸ್ಟ್ ನೋಡಿ ಬರ್ಕೋತಾರೆ ಏನದ ಕೊಟ್ಟಿದ determinant ಸೊ ಮ್ಯಾಟ್ರಿಕ್ಸ್ ಏನು ಕೂಡ 1 2 4 2 ಈಗ ಅಬ್ಸರ್ವ್ ಮಾಡಿ ನಾ 2a ಅಂತ ಬರ್ತಂದ್ರೆ ಅಬ್ಸರ್ವ್ ಮಾಡಿ 2a ಅಂತ ಬರ್ತಂದ್ರೆ ಇಲ್ಲಿ 2a ಆಯ್ತು ಈ 2 ನು ಈ ಒಳಗಿನ ಎಲಿಮೆಂಟ್ ಮಲ್ಟಿಪ್ಲೈ ಆಗಬೇಕು LHS as well as RHS ಎರಡಕ್ಕೂ ಆಗಲೇಬೇಕು ಈ 2a ಬರ್ತಂದ್ರೆ ಇಲ್ಲಿ 2 ಗುಣಾಕಾರ ಆಗಬೇಕು 2 4 8 4 ಈಗ ಇದರ ಡಿಟರ್ಮಿನೆಂಟ್ ಕಂಡುಹಿಡಿಯಬೇಕು ಏನದ ಡಿಟರ್ಮಿನೆಂಟ್ 2a equal to ಅಬ್ಸರ್ವ್ ಮಾಡಿ ಏನಾಗ್ತದ ಸೊ 2 4 8 4 ಇದನ್ನ ಎಕ್ಸ್ಪಾಂಡ್ ಮಾಡ್ರಿ ಪ್ಲಸ್ ಮೈನಸ್ ಇದರದು ಕ್ರಾಸ್ ಮಲ್ಟಿಪ್ಲಿಕೇಶನ್ ಇದರದು ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಬೇಕು ಸೊ 2a equal to ಅಬ್ಸರ್ವ್ ಮಾಡಿ 2 into 4 8 minus so 4 into 8 minus 32 so determinant minus 24 so minus 24 observe ಮಾಡಿ so minus 24 so determinant 2a equal to observe ಮಾಡಿ 4 into minus 6 so 4 into minus 6 observe ಮಾಡಿ determinant 2a equal to 4 into 4 ಈ observe ಮಾಡಿ ಲಕ್ಷಗೆ minus 6 ಈ minus 6 ಅಂದ್ರೆ ಏನು ಬರೀಬಹುದು ನಾನು determinant a therefore ಏನದ so determinant a equal to minus 6 a equal to so determinant 1 0 1 0 1 2 0 0 4 ಓಕೆ ಇದನ್ನ ಡಿಟರ್ಮಿನೆಂಟ್ a ಒಳಗೆ ಕನ್ವರ್ಟ್ ಮಾಡೋಣ so determinant a equal to determinant 1 0 1 0 1 2 0 0 4 ಓಕೆ ಸ್ವಲ್ಪ ಲಕ್ಷದಲ್ಲಿ ಸೈನ್ ಫಸ್ಟ್ ಬರ್ಕೊಡ್ರಿ ಪ್ಲಸ್ ಮೈನಸ್ ಪ್ಲಸ್ ಎಕ್ಸ್ಪಾಂಡ್ ಮಾಡಿ ಸ್ಟೂಡೆಂಟ್ಸ್ ಎಕ್ಸ್ಪಾಂಡ್ ಮಾಡಿ ಏನಂತದ ಡಿಟರ್ಮಿನೆಂಟ್ a ಪ್ಲಸ್ 1 ರಿಂದ ಅಬ್ಸರ್ವ್ ಮಾಡಿ ಪ್ಲಸ್ 1 ರಿಂದ ಕಾಲಮ್ ಮುಚ್ಚ್ರಿ ರೋ ಮುಚ್ಚ್ರಿ 1 2 0 4 1 2 0 4 so minus 0 ರಿಂದ ಅಬ್ಸರ್ವ್ ಮಾಡಿ 0 ರಿಂದ ಲಕ್ಷದಲ್ಲಿ ಸ್ಟೂಡೆಂಟ್ಸ್ 0 ರಿಂದ ಈ ಕಾಲಮ್ ಮುಚ್ಚ್ರಿ ಈ ರೋ ಮುಚ್ಚ್ರಿ 0 to 0 4 0 to 0 4 ಪ್ಲಸ್ 1 ರಿಂದ ಎಕ್ಸ್ಪಾಂಡ್ ಮಾಡಿ ಪ್ಲಸ್ 1 ರಿಂದ ಈ ಕಾಲಮ್ ಮುಚ್ಚ್ರಿ ಈ ರೋ ಮುಚ್ಚ್ರಿ 0 1 0 0 0 1 0 0 ಓಕೆ so determinant a equal to observe ಮಾಡಿ so 1 observe ಮಾಡಿ ಕೇರ್ಫುಲ್ ನೋಡಿ ಇದೇನಾಗ್ತದ ಪ್ಲಸ್ ಮೈನಸ್ ಇದಕ್ಕೆ ಮಲ್ಟಿಪ್ಲೈ ಮಾಡಿ ಇದಕ್ಕೆ ಮಲ್ಟಿಪ್ಲೈ ಮಾಡಿ ಅಬ್ಸರ್ವ್ ಮಾಡಿ 1 so 4 minus 0 ಅಬ್ಸರ್ವ್ ಮಾಡಿ 0 into term 0 ನೇ ಆಗ್ತದೆ ಇದು 0 ಬರುತ್ತೆ ಡೈರೆಕ್ಟ್ ಇಲ್ಲ ಪ್ಲಸ್ ಈ 1 into ಇದು 0 ಇದು 0 ಆಗ್ತದೆ ಇದನ್ನ ಟೋಟಲ್ 0 ಆಗ್ತದೆ ಅಂದ್ರೆ ಏನಾಗ್ತದೆ ನೋಡಿ so determinant a value 4 ಆಯ್ತು
ಓಕೆ ಈಗ ಡಿಟರ್ಮಿನೆಂಟ್ a ವ್ಯಾಲ್ಯೂ 4 ಆಯ್ತಂದ್ರ ಅಬ್ಸರ್ವ್ ಮಾಡಿ 3a ಡಿಟರ್ಮಿನೆಂಟ್ ಕಂಡುಹಿಡಿಬೇಕು ಅಂದ್ರೆ 3a ಡಿಟರ್ಮಿನೆಂಟ್ ಕಂಡುಹಿಡಿಬೇಕಾದ ಈ ಕೊಟ್ಟಿರುವಂತ ಇದನ್ನ 3 ಗೆ ಗುಣಾಕಾರ ಆಗಬೇಕು a ಇಲ್ಲಿಯೂ 3 ಆಗಬೇಕು ಈ ಎಲಿಮೆಂಟ್ ಗೂ 3 ಗೆ ಗುಣಾಕಾರ ಆಗಬೇಕು ಏನಾಗುತ್ತೆ ನೋಡ್ರಿ ಅಬ್ಸರ್ವ್ ಮಾಡ್ರಿ 3a matrix of 3 0 3 next 0 3 6 0 0 12 ಇದನ್ನ ಡಿಟರ್ಮಿನೆಂಟ್ 3a ಕಂಡುಹಿಡಿಬೇಕು ಏನಾಗ್ತದೆ ನೋಡಿ 303 036 0012 ಓಕೆ ಎಕ್ಸ್ಪಾಂಡಿಂಗ್ ಏನಾಗ್ತದೆ ನೋಡಿ ಸೈನ್ ಪ್ಲಸ್ ಮೈನಸ್ ಪ್ಲಸ್ ಎಕ್ಸ್ಪಾಂಡ್ ಮಾಡಿದ್ರೆ ಏನಾಗ್ತದ ಸೊ ಡಿಟರ್ಮಿನೆಂಟ್ 3a ಪ್ಲಸ್ 3 ದಿಂದ ಪ್ಲಸ್ 3 ದಿಂದ ಎಕ್ಸ್ಪಾಂಡ್ ಮಾಡಬೇಕು ಸ್ಟೂಡೆಂಟ್ಸ್ ಫಸ್ಟ್ ಪ್ಲಸ್ 3 ರಿಂದ ಈ ಕಾಲಮ್ ಮುಚ್ಚಬೇಕು ಈ ರೋ ಮುಚ್ಚಬೇಕು 36012 36012 ನೆಕ್ಸ್ಟ್ ಮೈನಸ್ 0 ರಿಂದ ಅಬ್ಸರ್ವ್ ಮಾಡಿ ಮೈನಸ್ 0 ಲಕ್ಷ ಮೈನಸ್ 0 ಅಂದ್ರೆ ಈ ಕಾಲಮ್ ಈ ರೋ ಮುಚ್ಚಿದ್ರೆ 06012 ನೆಕ್ಸ್ಟ್ ಪ್ಲಸ್ ಪ್ಲಸ್ 3 ದಿಂದ ಮಾಡ್ತಾರೆ ಈ 3 ಕಾಲಮ್ ಮುಚ್ಚ್ರಿ ಈ ರೋ ಮುಚ್ಚ್ರಿ ಏನಾಗ್ತದ ಅಬ್ಸರ್ವ್ ಮಾಡಿ ಲಕ್ಷ ಏನಾಗ್ತದ ಈ 3 ಕಾಲಮ್ ಮುಚ್ಚ್ರಿ ಈ 3 ರೋ ಮುಚ್ಚ್ರಿ ಏನಾಗ್ತದ 0300 ಏನಾಗ್ತದ 3 ದಿಂದ ಎಕ್ಸ್ಪಾಂಡ್ ಮಾಡಿದ್ರೆ 03 ಮತ್ತು 00 ಏನಾಗುತ್ತೆ ನೋಡ್ರಿ ಡಿಟರ್ಮಿನೆಂಟ್ 3a ಸೊ 3 ಗ 3 ಸೊ ಏನಾಗುತ್ತೆ ನೋಡ್ರಿ ಸೊ 36 ಮೈನಸ್ 0 ಇದಂತೂ ಟೋಟಲ್ 0 0 ರಿಂದ ಎಕ್ಸ್ಪಾಂಡ್ ಆದ್ರೆ 0 ನೇ ನೆಕ್ಸ್ಟ್ ಪ್ಲಸ್ ಈಗ ಇದು 0 ಆಗ್ತದೆ ಇದು ಟೋಟಲ್ 0 ಆಗ್ತದೆ ನೋಡಿ ಸೊ ನೆಕ್ಸ್ಟ್ ನೋಡ್ರಿ 3a ಡಿಟರ್ಮಿನೆಂಟ್ ಸೊ 3 3s are 9 3 is 108 ಸೊ 108 ಆಗ್ತದ ಯಾವುದು ಡಿಟರ್ಮಿನೆಂಟ್ 3a ಅದನ್ನ ಹೆಂಗ್ ಬರೀತೀವಿ ನಾವು ಏನದ ಸೊ ಡಿಟರ್ಮಿನೆಂಟ್ 3a ಲಕ್ಷಕ್ಕೆ ಅವ ಏನ 27 ಅಂತ ಅಬ್ಸರ್ವ್ ಮಾಡಿ 27 ನ ಇಂಟು ಏನ್ ಮಾಡ್ತಾರೆ ಬಂದ ಆನ್ಸರ್ ಎಷ್ಟು ಅದ 4 ಸೊ 4 ಈಗ ಏನಾಗುತ್ತೆ ನೋಡ್ರಿ ಸೊ ಡಿಟರ್ಮಿನೆಂಟ್ 3a 27 ಕ ಸಮಾನ 4 ಅಂದ್ರೆ ಏನಂತ ಯೂಸ್ ಮಾಡ್ತೀನಿ ಡಿಟರ್ಮಿನೆಂಟ್ a ಸೊ ಪ್ರೂವ್ ಆಯ್ತು ನೋಡ್ರಿ 1 ಸಬ್ಜೆಕ್ಟ್ ನೋಡಿ ಸೊ ಇವಾಗೇಟ್ ಅಂತ ಕೊಡೋಣ ಫಸ್ಟ್ ನೋಡಿ ಇವಾಗೇಟ್ ಅಂತ ಕೊಟ್ಟು ಫಸ್ಟ್ ಒನ್ ಸೆಕೆಂಡ್ ಒನ್ ಥರ್ಡ್ ಒನ್ ಫೋರ್ತ್ ಒನ್ ನಾಲ್ಕು ಪ್ರಾಬ್ಲಮ್ಸ್ ಅದಾವೆ ಸೊ ಈ ಫಸ್ಟ್ ನೋಡಿ ಕೊಟ್ಟಿರುವಂತ ಟರ್ಮ್ ಯಾವುದು 3 minus 1 minus 2 0 0 minus 1 3 minus 5 0 okay ಇವಾಗ ಏನಂತಂದ್ರೆ ಇಟ್ಸ್ ಎಕ್ಸ್ಪಾಂಡ್ ಮಾಡಬೇಕು ಸೊ ಎಕ್ಸ್ಪಾಂಡ್ ಮಾಡಬೇಕು ಪ್ಲಸ್ ಮೈನಸ್ ಪ್ಲಸ್ ಈಗ ನೋಡಿ ಎಕ್ಸ್ಪಾಂಡ್ ಮಾಡಿ ಏನಾಗ್ತದೆ ಸ್ಟೂಡೆಂಟ್ಸ್ ಸ್ವಲ್ಪ ಲಕ್ಷಕ್ಕೆ 3 ದಿಂದ ಈ 3 ಬರೀತೀವಿ ಅಂತಂದ್ರೆ ಅಬ್ಸರ್ವ್ ಮಾಡಿ ಪ್ಲಸ್ 3 ರಿಂದ ಈ ಕಾಲಮ್ ಮುಚ್ಚ್ರಿ ಈ ರೋ ಮುಚ್ಚ್ರಿ ಏನಾಗ್ತದೆ 0 minus 1 minus 5 0 ಮೈನಸ್ ಅಬ್ಸರ್ವ್ ಮಾಡಿ ಈ ಮೈನಸ್ ಕೊಡಿ ಪ್ಲಸ್ 1 ಓಕೆ ಈಗ ಮೈನಸ್ 1 ಇಂದ ಅಂದ್ರೆ ಈ ಕಾಲಮ್ ಈ ರೋ ಮುಚ್ಚಿದ್ರೆ 0 minus 1 ಮತ್ತು 3 0 ಮೈನಸ್ ಅಬ್ಸರ್ವ್ ಮಾಡಿ ಪ್ಲಸ್ ಮೈನಸ್ ಮೈನಸ್ 2 ರಿಂದ ಅಬ್ಸರ್ವ್ ಮಾಡಿ ಮೈನಸ್ 2 ರಿಂದ ಮಾಡ್ಬೇಕಾದ್ರೆ ಈ ಕಾಲಮ್ ಮುಚ್ಚ್ರಿ ಈ ರೋ ಮುಚ್ಚ್ರಿ 0 0 3 minus 5 0 0 3 minus 5 ಓಕೆ ಈಗ ಎಕ್ಸ್ಪಾಂಡ್ ಮಾಡಿ ಏನಾಗ್ತದ ಇದು ಪ್ಲಸ್ ಮೈನಸ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಇದು ಪ್ಲಸ್ ಮೈನಸ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಇದು ಪ್ಲಸ್ ಮೈನಸ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಇವೆಲ್ಲ ಈ ತರ ಮಲ್ಟಿಪ್ಲೈ ಮಾಡಿ ಏನಾಗ್ತದೆ ನೋಡಿ ಸ್ಟೂಡೆಂಟ್ಸ್ 3 0 into 0 0 ನೇ ಯಾವತ್ತು ಮೇಲೆ ಮೈನಸ್ ಇರುತ್ತಾ ಬರೀ ಮೊದಲು minus 1 into minus 5 is a plus 5 okay plus 1 ಇಂದ 0 into 0 0 ಮೇಲೆ ಸೈನ್ ಯಾವತ್ತು ಮೈನಸ್ ರೈಟ್ ಅಂದ್ರೆ ಮೈನಸ್ minus 1 into 3 minus 3 ಕೊಡಿದ್ರೆ plus 3 so minus 2 ಇಂದ 0 into minus 5 0 0 into 3 is 0 ನೇ ಈಗ ಏನಾಗುತ್ತೆ ನೋಡ್ರಿ so 3 into minus 5 plus 1 into 3 ಇದಂತೂ ಟೋಟಲ್ 0 ಆಗ್ತದೆ ಬಿಟ್ಬಿಡು ಬರೀಬಹುದು ಬಿಡಬಹುದು
ಈಗ ಏನಾಗುತ್ತೆ ನೋಡ್ರಿ ಸೊ minus 15 plus 3 so last answer is minus 12 fifth ಒಳಗ second one same ಕೂಡ ನೋಡ್ರಿ first 3 minus 4 5 1 1 minus 2 2 3 1 so ಇವು expand ಆಗಬೇಕು ಪ್ಲಸ್ ಮೈನಸ್ ಪ್ಲಸ್ ಓಕೆ ಈಗ ಏನಾಗುತ್ತೆ ನೋಡ್ರಿ ಸ್ಟೂಡೆಂಟ್ ಸ್ವಲ್ಪ ಅಬ್ಸರ್ವ್ ಮಾಡಿ ಈಗ ಪ್ಲಸ್ 3 ಇದೆ ಅಂದ್ರೆ ಕಾಲಮ್ ರೋ ಫಸ್ಟ್ 3 ಬರ್ಕೋಬೇಕು ಕಾಲಮ್ ರೋ ಬಿಟ್ಟು ಬರಿಬೇಕು ಯಾವುದು 1 ಮೈನಸ್ 2 3 1 ಈ ಅಬ್ಸರ್ವ್ ಈ ಮೈನಸ್ ಕೊಡಿದ್ರೆ ಪ್ಲಸ್ 4 ಓಕೆ ಈಗ ಈ 4 ಲಿಂದ ಕಾಲಮ್ ರೋ ಮುಚ್ಚಿರೋ 1 ಮೈನಸ್ 2 ಮತ್ತು 2 1 so plus 5 in the column muchri row muchri 1 1 2 3 1 1 2 3 ಈಗ ಅಬ್ಸರ್ವ್ ಮಾಡಿ ಎಕ್ಸ್ಪಾಂಡ್ ಮಾಡಬೇಕಾಗ್ತದ ಪ್ಲಸ್ ಮೈನಸ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಪ್ಲಸ್ ಮೈನಸ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಪ್ಲಸ್ ಮೈನಸ್ ಸೊ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡೋದು ಈಗ ಅಬ್ಸರ್ವ್ ಮಾಡಿ ಸ್ಟೂಡೆಂಟ್ಸ್ 3 1 into 1 1 minus e minus ಕೊಡಿದ್ರೆ plus 2 into 3 6 plus 4 1 into 1 1 minus e minus ಕೊಡಿದ್ರೆ plus 4 ಆಗ್ತದೆ next plus 5 so 3 1 into 3 3 minus 1 into 2 2 ಏನಾಗುತ್ತೆ ನೋಡ್ರಿ ಅಬ್ಸರ್ವ್ ಮಾಡಿ 3 into 7 plus 4 into 5 plus 5 into 1 so mark multiply ಮಾಡ್ರಿ 21 plus 20 plus ಎಷ್ಟು 5 ಎಷ್ಟಾಗುತ್ತೆ ನೋಡಿ 20 20 40 41 1 ಮತ್ತು 5 ಕೂಡಿದ್ರೆ 46 ನೋಡಿ ಆನ್ಸರ್ 46 ನೆಕ್ಸ್ಟ್ ನೋಡ್ರಿ ಫಿಫ್ತ್ ಒಳಗ ಥರ್ಡ್ ಒನ್ 0 1 2 so minus 1 0 minus 3 minus 2 3 0 okay so expand sign really plus minus plus okay so ಏನಾಗುತ್ತೆ ನೋಡ್ರಿ expand 0 ರಿಂದ expand ಮಾಡಬೇಕಾದ್ರೆ ಕಾಲಮ್ ರೋ ಮುಚ್ಚಿ 0 minus 3 3 0 minus 1 ರಿಂದ expand ಮಾಡಬೇಕಾದ್ರೆ ಕಾಲಮ್ ಮುಚ್ಚಿ ರೋ ಮುಚ್ಚಿ minus 1 minus 3 minus 2 0 plus 2 ರಿಂದ expand ಮಾಡಿ 2 ರಿಂದ ಕಾಲಮ್ ರೋ minus 1 0 ಮತ್ತು minus 2 3 ಏನಾಗುತ್ತೆ ನೋಡಿ ಸ್ವಲ್ಪ ಅಬ್ಸರ್ವ್ ಮಾಡಿ ಸ್ಟೂಡೆಂಟ್ಸ್ ಪ್ಲಸ್ ಮೈನಸ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಪ್ಲಸ್ ಮೈನಸ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಪ್ಲಸ್ ಮೈನಸ್ ಓಕೆ ಈ ತರ ಕ್ರಾಸ್ ಮಲ್ಟಿಪ್ಲಿಕೇಶನ್ ಮಾಡಿ ಏನಾಗ್ತದೆ ಇದಂತ ಟೋಟಲ್ 0 ಅಂತ ಬಂದ್ರೆ 0 ನ ಬರುತ್ತೆ ಈಗ minus 1 ಇಂದ ಅಬ್ಸರ್ವ್ ಮಾಡಿ minus 1 into 0 0 minus 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 3 into minus 6 okay plus 2 ಇಂದ minus 1 into 3 is minus 3 minus 0 into minus 2 is 0 ಈಗ ನೋಡಿ ಅಬ್ಸರ್ವ್ ಮಾಡಿ so minus 1 into minus 6 plus 2 into minus 3 ಏನಾಗುತ್ತೆ ನೋಡಿ 6 minus 6 so answer is 0 next fifth ಒಳಗ fourth one ಏನದ 2 minus 1 minus 2 0 2 minus 1 3 minus 5 0 okay so here plus minus plus so expand ಈಗ ಏನಾಗುತ್ತೆ ನೋಡ್ರಿ 2 ಲಿಂದ expand ಮಾಡಿದಾಗ ಸ್ಟೂಡೆಂಟ್ಸ್ 2 ಲಿಂದ ಕಾಲಮ್ ರೋ ಮುಚ್ಚ್ರಿ 2 minus 1 minus 5 0 minus 3 minus 4 plus 1 plus 1 next expand plus 1 next ಏನಾಗುತ್ತೆ 0 minus 1 3 0 minus 2 ಲಿಂದ ಯಾಕಂದ್ರೆ ಪ್ಲಸ್ ಮೈನಸ್ ಮೈನಸ್ ಅಂದ್ರೆ minus 2 ಲಿಂದ ಏನಾಗುತ್ತೆ 0 to 3 minus 5 0 to 3 minus 5 ಈಗ ಏನಾಗುತ್ತೆ ನೋಡಿ ಸ್ಟೂಡೆಂಟ್ಸ್ ಸೊ ಎಕ್ಸ್ಪಾಂಡಿಂಗ್ ಸ್ವಲ್ಪ ಲಕ್ಷ್ಯ ಸ್ಟೂಡೆಂಟ್ಸ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಸೊ ಪ್ಲಸ್ ಮೈನಸ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಸೊ ಪ್ಲಸ್ ಮೈನಸ್ ಓಕೆ ಈಗ ನೋಡಿ ಸ್ವಲ್ಪ ಲಕ್ಷ್ಯ ಸ್ಟೂಡೆಂಟ್ಸ್ ಸೊ 2 into 0 0 minus 1 into minus 5 5 plus 1
0 into 0 0 minus 1 into 3 so plus 3 ಇವತ್ತು ಮಿಡ್ minus 3 minus 2 plus 3 minus 2 0 into minus 5 0 so minus minus 2 into 3 6 ಈಗ ನೋಡಿ ಸ್ಟೂಡೆಂಟ್ಸ್ so 2 into minus 5 plus 1 into 3 minus 2 into minus 6 so ಏನಾಗ್ತದ minus 10 plus 3 minus plus 12 okay so plus 12 ಈಗ ಏನಾಗ್ತದೆ ನೋಡಿ plus 15 ಒಳಗ 5 minus 10 ಒಳಗ it is a 5 answer okay so proof sixth one so A equal to matrix of first 1 1 minus 2 2 1 minus 3 so 5 4 minus 9 find the determinant A so determinant A ಒಳಗೆ ಕೊಡ್ರಿ so 1 1 minus 2 2 1 minus 3 5 4 minus 9 okay so ಲಕ್ಷ್ಯ ಸ್ಟೂಡೆಂಟ್ಸ್ ಸ್ವಲ್ಪ ಪ್ಲಸ್ ಮೈನಸ್ ಪ್ಲಸ್ ಈ ಎಕ್ಸ್ಪಾಂಡಿಂಗ್ ಗೊತ್ತಿರಬೇಕು ಸ್ಟೂಡೆಂಟ್ಸ್ ಈಗ ಏನಂತ ನೋಡಿ ಸೊ ಡಿಟರ್ಮಿನೆಂಟ್ A equal to +1 ಸೊ +1 ಇಂದ ಎಕ್ಸ್ಪಾಂಡ್ ಮಾಡಿದಾಗ ಈ ಕಾಲಮ್ ಮುಚ್ಚ್ರಿ ಈ ರೋ ಮುಚ್ಚ್ರಿ 1 minus 3 4 minus 9 ಸೊ -1 ಇಂದ ಎಕ್ಸ್ಪಾಂಡ್ ಮಾಡಬೇಕಾದ್ರೆ ಈ ಕಾಲಮ್ ಮುಚ್ಚ್ರಿ ಈ ರೋ ಮುಚ್ಚ್ರಿ 2 minus 3 so 5 minus 9 minus 2 ಲಿಂದ ಎಕ್ಸ್ಪಾಂಡ್ ಮಾಡಬೇಕಾದ್ರೆ ಈ ಕಾಲಮ್ ಮುಚ್ಚ್ರಿ ರೋ ಮುಚ್ಚ್ರಿ 2154 ಎಕ್ಸ್ಪಾಂಡ್ ಮಾಡಬೇಕಾದ್ರೆ ನಿಮಗೆ ಸೈನ್ ಗೊತ್ತಿರಬೇಕು ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಸೊ ಕ್ರಾಸ್ ಮಲ್ಟಿಪ್ಲಿಕೇಶನ್ ಇದು ಗೊತ್ತಿರಬೇಕು ಸೊ ಸ್ಟೂಡೆಂಟ್ಸ್ ಸೈನ್ ಗಳು ಬಹಳ ಕೇರ್ಫುಲ್ ಆಗಿ ಬರೀಬೇಕು ಪ್ಲಸ್ ಮೈನಸ್ ಇದ್ದಲ್ಲಿ ಸ್ವಲ್ಪ ಅಬ್ಸರ್ವ್ ಮಾಡಿ ಬರೀಬೇಕು ಸ್ಟೂಡೆಂಟ್ಸ್ ಸೊ ಡಿಟರ್ಮಿನೆಂಟ್ A equal to so 1 ಏನಾಗ್ತದ -9 ಸೊ -9 4 ಎಷ್ಟಾಗ್ತದ 4 ಮೂರಲೆ 12 ಪ್ಲಸ್ 12 ಓಕೆ -1 ಸೊ -18 ಸೊ -18 ಪ್ಲಸ್ 15 -2 ಸೊ 8 minus 5 ಏನಾಗ್ತದ ನೋಡಿ ಸ್ಟೂಡೆಂಟ್ಸ್ ಸೊ ಡಿಟರ್ಮಿನೆಂಟ್ A equal to ಲಕ್ಷದಲ್ಲಿ ಸೇರ್ತದ 3 minus so 12 ಇದು ನೆಕ್ಸ್ಟ್ -3 ಈ minus plus 3 okay minus so 8 ಒಳಗ 5 ಹೋಗಂತಂದ್ರ 3 ಆಗ್ತದ 3 into 2 minus 6 ಅಂದ್ರೆ so determinant A ವ್ಯಾಲ್ಯೂ ಏನಾಗ್ತದ ಫಸ್ಟ್ ಪ್ರಾಡಕ್ಟ್ ಯಾವುದು 7th ಒಳಗ 8 ಏನ್ ಕೊಟ್ಟಾನ ಫಸ್ಟ್ 2 4 ನೆಕ್ಸ್ಟ್ for u 1 equal to 2x 4 next 6x here observe ಮಾಡ್ರಿ ಲಕ್ಷಕ್ಕೆ ಕ್ರಾಸ್ ಮಲ್ಟಿಪ್ಲಿಕೇಶನ್ ಸ್ವಲ್ಪ ಅಬ್ಸರ್ವ್ ಮಾಡಿ ನಿಮಗೆ ಪ್ಲಸ್ ಮೈನಸ್ ಕ್ರಾಸ್ ಮಲ್ಟಿಪ್ಲಿಕೇಶನ್ ಸ್ವಲ್ಪ ಸೈನ್ ಗಳು ಮಾಡಿ ಕೇರ್ಫುಲ್ ಆಗಿರಿ ಸ್ಟೂಡೆಂಟ್ಸ್ ಏನಾಗ್ತದೆ ನೋಡಿ ಸೊ 2 into 1 2 minus 4 into 5 minus 20 ಹೌದಾ next 2x into 2 2x into x 2x square minus so 4 into 6 24 so ಏನಾಗ್ತದೆ ಲಕ್ಷಕ್ಕೆ so -8 plus 24 equal to 2x square ಏನಾಗ್ತದೆ so ಈ ಕಡೆ 24 ಒಳಗೆ -8 ಹೋಗಂದ್ರೆ 2x square ಲಕ್ಷಕ್ಕೆ ಸ್ಟೂಡೆಂಟ್ಸ್ 6 ಅಂದ್ರೆ plus 6 so x square equal to ಏನಂತದ 3 so x equal to plus or minus root 3 answer ಅನ್ನೋದು b students 7 ಅನ್ನೋದು b 2 3 4 5 next x 3 so 2x 5 ಈಗ ಎಕ್ಸ್ಪಾಂಡ್ ಮಾಡಬೇಕು ಸ್ಟೂಡೆಂಟ್ಸ್ so plus minus cross multiplication ಹೌದಾ ಈಗ ಕೇರ್ಫುಲ್ ಆಗಿ ಸಾಲ್ವ್ ಮಾಡಿ ಏನಾಗ್ತದೆ ಸ್ಟೂಡೆಂಟ್ಸ್ ಸ್ವಲ್ಪ ಅಬ್ಸರ್ವ್ ಮಾಡಿ ಸೊ ಯಾವುದು 2 into 5 10 minus 4 into 3 12 okay x into 5 5x minus 3 into 2x 6x ಏನಾಗ್ತದೆ ನೋಡಿ -2
is a minus x. So x equal to 2. So answer x value 2. Students ಸ್ವಲ್ಪ ಲಕ್ಷ ಬೇಕು. Same other same method x to 18 x equal to 6 to 18 6. Okay, ಸ್ವಲ್ಪ expand ಮಾಡೋದು plus minus cross multiplication. Okay, so observe ಮಾಡಿ ಏನಾಗುತ್ತೆ ಸ್ಟೂಡೆಂಟ್ಸ್ ಸ್ವಲ್ಪ ಲಕ್ಷಕ್ಕೆ. So x into x ಅಂದ್ರೆ x square minus 2 into 18 36 equal to 6 into 6 36 minus 36. Okay, so x square minus 36 equal to 0. Okay, x square equal to 36. So x equal to plus or minus 6. Next already here, ninth one, 3x x1 3 2 4 1. Okay, students ಸ್ವಲ್ಪ expand ಮಾಡಿ plus minus cross multiplication. Okay, so ಎಷ್ಟು ಬರ್ತದೆ ಆನ್ಸರ್ ಸ್ಟೂಡೆಂಟ್ಸ್ ಸ್ವಲ್ಪ ಲಕ್ಷಕ್ಕೆ. So 3 minus x square equal to 3 minus 8. 3 minus x square equal to minus 5. Okay, so minus x square equal to minus 5 minus 3. So minus x square equal to minus 8. Therefore x square equal to 8. Therefore x square equal to observe ಮಾಡಿ ಲಕ್ಷದಲ್ಲಿ plus or minus 2 root 2 answer.